ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರ ನಿಯಂತ್ರಿಸಲು ಕೂಡಲೇ ಸಹಾಯವಾಣಿ ತೆರೆಯುವಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಎಂ ಪಟೇಲ್ ಸೂಚನೆ. ಕೆಐಎಡಿಬಿ ಅಧಿಕಾರಿಗಳಿಂದ ಪಾರ್ಕ್ ಜಗತ ಅಕ್ರಮ ಮಂಜೂರಾತಿ ಆರೋಪ. ಕಚೇರಿ ಎದುರು ನಾಗತವಳ್ಳಿ ಗ್ರಾಮಸ್ಥರ ಪ್ರತಿಭಟನೆ. ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ಹಿಮ್ಸ್ ಆಸ್ಪತ್ರೆ ಸಿದ್ಧವಾಗಿದ್ದು ಮತ್ತು ಅಗತ್ಯವಾದ ಕ್ರಮ ಕೈಗೊಳ್ಳಲಾಗುತ್ತಿದೆ. ಹಿಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್ವಿ ಸಂತೋಷ್ ಹೇಳಿಕೆ. ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಜುಲೈ 7ರಂದು ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭೂಮಿ ಪ್ರತಿಷ್ಠಾನ ಅಧ್ಯಕ್ಷರಾದ ಆರ್.ಪಿ. ವೆಂಕಟೇಶ್ ಮೂರ್ತಿ ಹೇಳಿಕೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರ ನಿಯಂತ್ರಿಸಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರ ಜೊತೆಗೆ ಸೇರಿ ಸಾರ್ವಜನಿಕರ ಸಹಕಾರದಲ್ಲಿ ಜಾಗೃತಿ ಮೂಡಿಸಬೇಕು. ಈ ನಿಟ್ಟಿನಲ್ಲಿ ಕೂಡಲೇ ಸಹಾಯವಾಣಿ ತೆರೆಯುವಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಎಂ ಪಟೇಲ್ ಸೂಚಿಸಿದರು. ಜಿಲ್ಲಾ ಆರೋಗ್ಯ ಇಲಾಖೆ ಸಭಾಂಗಣದಲ್ಲಿ ಡೆಂಗ್ಯೂ ಪ್ರಕರಣದ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಕರೆಯಲಾಗಿದ್ದ ತುರ್ತು ಸಭೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ಆಸ್ಪತ್ರೆಯಲ್ಲಿ ಇರುವ ಸೌಲಭ್ಯಗಳನ್ನು ಬಳಸಿಕೊಂಡು ಗುಣಮಟ್ಟದ ಚಿಕಿತ್ಸೆ ನೀಡಲು ಈಗಾಗಲೇ ಸೂಚನೆ ನೀಡಲಾಗಿದೆ. ಡೆಂಗ್ಯೂ ಕಾಯಿಲೆಯಿಂದ ಯಾರೂ ಸಾವನ್ನಪ್ಪಬಾರದು ಎಂಬುದು ಉದ್ದೇಶವಾಗಿದೆ. ಹಾಗೂ ಜಿಲ್ಲೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಅತಿ ಶೀಘ್ರವಾಗಿ ಸಹಾಯವಾಣಿ ತೆರೆಯಬೇಕು. ಹಾಗೂ ಜಿಲ್ಲೆಯ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಡೆಂಗ್ಯೂ ಪರೀಕ್ಷೆ ಹಾಗೂ ಚಿಕಿತ್ಸೆಗೆ ಅಗತ್ಯ ಇರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಸೂಚನೆ ನೀಡಲಾಗಿದೆ. ಹೆಚ್ಚಿನ ಚಿಕಿತ್ಸೆ ಅಗತ್ಯ ಬಿದ್ದರೆ ಶೀಘ್ರವಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಈಗ ನಾನು ಹೇಳ್ತಿದ್ದೀನಲ್ಲ, ಫಸ್ಟು ನಮ್ಗೆ ಪಿಲ್ಲರ್ಸ್ ಅಂತ ಹೇಳಿದ್ರೆ ಆಶಾ ಕಾರ್ಯಕರ್ತರು ಪ್ರತಿ ಮನೆಗೂ ಭೇಟಿ ಮಾಡೋಂಥ ಕೆಲಸವನ್ನ ಆಶಾ ಕಾರ್ಯಕರ್ತರು ಮಾಡ್ತಿದ್ದಾರೆ. ಎಲ್ಲಿ ನೀರ್ ನಿಂತಿದೆ, ಆಮೇಲೆ ಅದಕ್ಕೆ ಟೆಸ್ಟ್ ಏನೇನು ವಿವಿಧವಾದ ಟೆಸ್ಟ್ ಮಾಡ್ಬೇಕು ಎಲ್ಲವನ್ನ ಆಶಾ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಸಣ್ಣದವಾಗಿ ಕೆಲಸ ಸರಾಗವಾಗಿ ಆಗ್ತಾ ಇದೆ. ಜೊತೆಗೆ ತಾಲೂಕ್ ಹಾಸ್ಪಿಟ್ಲ್ಗೆ ಜ್ವರ ಅಂತ ಬಂದಾಗ ಫಸ್ಟ್ ಏನು ಎಷ್ಟು 50,000 ಬರೋವರೆಗೂ ಅಲ್ಲೇ ಚೆಕ್ ಮಾಡ್ತಿರಲ್ಲ, ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ CHC ಲಿ. ಪರಿಸ್ಥಿತಿ ಮಿತಿ ಮೀರಿದಾಗ ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡಬೇಕು ಅಂತ ನಮ್ಮೆಲ್ಲ ವೈದ್ಯಾಧಿಕಾರಿಗಳಿದ್ರು. ನಾವು ಅದ್ರ ಬಗ್ಗೆ ಅದು ಗಮನ ಹರಿಸ್ತಿರ್ತೀವಿ. ಒಂದು ಸಹಾಯವಾಣಿ ಮಾಡಕ್ಕೆ ನಾವಾಗ್ಲೇ ಎಲ್ಲ ಕ್ರಮ ತಗೊಂಡಿದ್ದೀವಿ. ಅದನ್ನ ಈಗ ಜಿಲ್ಲಾಧಿಕಾರಿಗಳ ಜೊತೆ ಇನ್ನು ಮುಂದಿನ ಈಗ ಅದನ್ನ ಡಿಸ್ಕಸ್ ಮಾಡಿ ಇವತ್ತು ಸಂಜೆ ನಾಳೆ ಒಳಗೆ ಒಂದು ಸಹಾಯವಾಣಿ ಇಲ್ಲೇ ಒಂದು ಸಹಾಯವಾಣಿನ DSO ಆಫೀಸಲ್ಲಿ ಬೆಡ್ಸ್ಗೆ ಆಗಿರ್ಬೋದು, ಯಾವ್ದಕ್ಕೆ ಆಗಿರ್ಬೋದು ಮಾಹಿತಿ ಕೊಡ್ಲಿಕ್ಕೆ ಅದು ಸಹಾಯ ಮಾಡ್ತೀವಿ. ಜೊತೆಗೆ ಎಲ್ಲಾ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಪೀಡಿಯಾಟ್ರಿಕ್ ಬೆಡ್ ಅಂತಾನೆ ನಾವು ಸೆಪರೇಟ್ ಮಾಡಿದೀವಿ. ಗವರ್ಮೆಂಟ್ ಹಾಸ್ಪಿಟಲ್ ಸಹ ಸುಮಾರು ಎಷ್ಟು 4 ಸೆಪರೇಟ್ ವಾರ್ಡ್ಗಳನ್ನ ಪೀಡಿಯಾಟ್ರಿಷಿಯನ್ ವಾರ್ಡ್ ಈಗ ಡೆಂಗ್ಯೂಗೆ ಅಂತಾನೆ ನಾವು ಸೀಮಿತವಾಗಿ ಮಾಡಿದ್ವಿ. ಗವರ್ಮೆಂಟ್ ಹಾಸ್ಪಿಟಲ್ CHCಲೂ ಅಷ್ಟೇ ಸುಮಾರು ಒಂದು 20 ವಾರ್ಡ್ ಅಷ್ಟು CHC ಬೆಡ್ಗಳನ್ನ ನಾವು 30 ಬೆಡ್ ಅನ್ನ ರಿಸರ್ವ್ ಮಾಡಿದ್ವಿ ಪೀಡಿಯಾಟ್ರಿಷಿಯನ್. ಮೇನ್ ಇದು ಲೈಫ್ ಥ್ರೆಟ್ನಿಂಗ್ ಆಗಿರೋದು ಮಕ್ಕಳಿಗೆ. ಹಾಗಾಗಿ ನಾವು ಮಕ್ಕಳನ್ನ ಗಮನ ಹರಿಸ್ಕೊಂಡು ಅತಿ ಹೆಚ್ಚು ಮಕ್ಕಳ ಆರೋಗ್ಯ ಕಡೆ ಗಮನ ನೀಡೋಕ್ಕೋಸ್ಕರ ಎಲ್ಲಾ ಕಡೆ ಪೀಡಿಯಾಟ್ರಿಕ್ ಬೆಡ್ಗಳನ್ನ ನಾವು ಆಗ್ಲೇ ತೆರೆದಿದ್ದೀವಿ. ಜಿಲ್ಲಾ ಆಸ್ಪತ್ರೆಯಲ್ಲೂ ಸಹ ಅತಿ ಅಚ್ಚುಕಟ್ಟಾಗಿರುವಂತಹ ವ್ಯವಸ್ಥೆಗಳಿದಾವೆ. ಯಾರು ಭಯ ಪಡಬಾರ್ದು. ಇಷ್ಟೇ ದುಡ್ಡು ಖರ್ಚಾಗ್ತದೆ, ಅಷ್ಟೇ ದುಡ್ಡು ಖರ್ಚಾಗ್ತದೆ ಏನು ಇಲ್ಲ. ಜಿಲ್ಲಾ ಆಸ್ಪತ್ರೆಯಲ್ಲಿ ಉಚಿತವಾಗಿ ಒಳ್ಳೆಯ ಚಿಕಿತ್ಸೆ 100% ಸಿಗ್ತದೆ. ಭರವಸೆ ನಮ್ಮ ಮೇಲೆ, ಜಿಲ್ಲಾ ಆಡಳಿತದ ಮೇಲೆ ಖಂಡಿತವಾಗಿಯೂ ಡೆಂಗ್ಯೂ ನಿರ್ಮೂಲನೆ ಮಾಡಕ್ಕೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶಿವಸ್ವಾಮಿ, ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾಕ್ಟರ್ ಎಸ್ವಿ ಸಂತೋಷ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಲೋಕೇಶ್ ಉಪಸ್ಥಿತರಿದ್ದರು. ಪಾರ್ಕ್ಗೆ ಮೀಸಲಿಟ್ಟಿದ್ದ ಸ್ಥಳವನ್ನು ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಖಾಸಗಿಯವರಿಗೆ ಅಕ್ರಮವಾಗಿ ಮಂಜೂರಿ ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿ ನಾಗತವಳ್ಳಿ ಗ್ರಾಮಸ್ಥರು ಕೆಐಎಡಿಬಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಗ್ರಾಮದ ಸುನಿಲ್ ಮಾತನಾಡಿ, ಗ್ರಾಮದ ಅನುಕೂಲಕ್ಕೆ ನಗರದ ಕೆಡಿಬಿ ಕೈಗಾರಿಕಾ ಪ್ರದೇಶದ ಸರ್ವೆ ನಂಬರ್ 54ರಲ್ಲಿ 2 ಎಕರೆ ಜಾಗವನ್ನು ಪಾರ್ಕ್ ಆಗಿ ಮೀಸಲಿಡಲಾಗಿತ್ತು. ಆದರೆ ಕೆಎಡಿಬಿ ಅಧಿಕಾರಿಗಳು ಖಾಸಗಿಯವರ ಜೊತೆ ಶಾಮೀಲಾಗಿ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಫೆಬ್ರವರಿ 27ರಂದು ಕಚೇರಿ ಎದುರು ಗ್ರಾಮಸ್ಥರು ಪ್ರತಿಭಟನೆ ಮಾಡಲಾಗಿ ಪಾರ್ಕ್ ಜಾಗವನ್ನು ಪಾರ್ಕ್ ಉದ್ದೇಶಕ್ಕೆ ಬಳಸಲು ಅಧಿಕಾರಿಗಳು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಇದೀಗ ಖಾಸಗಿಯವರಿಗೆ ಜಾಗವನ್ನು ಮಂಜೂರು ಮಾಡಿ ಈಗಾಗಲೇ ಕೆಲಸ ಮಾಡಲು ಅವಕಾಶ ನೀಡಿದ್ದಾರೆ. ಕೆಐಎಡಿಬಿ ಕೈಗಾರಿಕಾ ಪ್ರದೇಶದ ಸರ್ವೆ ನಂಬರ್ 54ರಲ್ಲಿ ಪ್ರತ್ಯೇಕ 2 ಎಕರೆ ಜಾಗವನ್ನು ನಮಗೆ ಗುರುತಿಸಿಕೊಡಬೇಕು, ಇಲ್ಲವಾದರೆ ಅನಿರ್ದಿಷ್ಟವಾದಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಸರ್, ಇದೇ ಫೆಬ್ರವರಿ 27, 2024ರಂದು ನಾವು ಇದೇ ಧರಣಿ ಕೂತಿದ್ದು ಇದೇ ಜಾಗದಲ್ಲಿ. ಇದೇ ಅಧಿಕಾರಿಗಳು ನಮಗೆ ಅತಿ ಜರೂರು ಅನ್ನೋ ಪತ್ರ
ನಮಗೆ ಕೊಟ್ಟಿದ್ದಾರೆ. ಈ ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ, ಈ ಜಾಗ ಪರಿಶೀಲನೆ ಮಾಡಿದೀವಿ, ಅಲ್ಲಿ ಯಾವುದೇ ಕಲ್ಲು ಬಂಡೆಗಳಿಂದ ಕೂಡಿಲ್ಲ, ಈ ಜಾಗ ಪಾರ್ಕ್ ಮಾಡೋಕ್ಕೆ ಯೋಗ್ಯವಾಗಿದೆ, ಇದೇ 20 ವರ್ಷದಿಂದ ಪಾರ್ಕ್ ಅಂತಾನೆ ಸೀಮಿತವಾಗಿಟ್ಟಿದ್ದು ಆ ಜಾಗನ ನಾವು ಪಾರ್ಕ್ ಮಾಡೋಕ್ಕೆ ನಿಮ್ಗೆ ಯೋಗ್ಯವಾಗಿರೋದ್ರಿಂದ ಇದೇ ಜಾಗನ ನಾವು ಪಾರ್ಕ್ ಆಗಿ ಉಳಿಸ್ಕೊಡ್ತೀವಿ ಅಂತ ನಮಗೆ ಅವರು ಪತ್ರ ಕೊಟ್ಟಿದ್ದಾರೆ. KDB ಅಧಿಕಾರಿಗಳೇ ಕೊಟ್ಟಿದ್ದಾರೆ ಸರ್. ಇವತ್ತು ನಮ್ಮ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸದೆ, ನಮ್ಮ ಆಗುಹೋಗುಗಳನ್ನು ಕೇಳದೆ, ಇವರು ಬೇರೆ ಅಕ್ರಮವಾಗಿ ಅದು ಒಳಗಡೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಈ 4 ತಿಂಗಳಿಂದ ಮುಂದೆ, ಫೆಬ್ರವರಿಯಿಂದ ಮುಂದೆ 4 ತಿಂಗಳಿಗೆ ಬೇರೆ ಪ್ರೈವೇಟ್ ವ್ಯಕ್ತಿಗೆ, ಪುಷ್ಪಗಿರಿ ವೇರ್ಹೌಸ್ನ ಮಾಲೀಕರಿಗೆ ಇದನ್ನ ಸ್ವಂತವಾಗಿ ಅವರಿಗೆ ಜಾಗ ಮಾಡಿಸ್ಕೊಟ್ಟಿದ್ದಾರೆ. ಅದು ಯಾವ ರೀತಿ ಮಾಡ್ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಾವು ಕೇಳಕ್ ಹೋದ್ರೆ ನಮಗೆ ಗೊತ್ತಿಲ್ಲ ಅಂತ ಅಧಿಕಾರಿಗಳು ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ನಮ್ಮ ಪ್ರಶ್ನೆ ಏನು ಅಂದ್ರೆ, ನಮಗೆ 2 ಎಕರೆ ಪಾರ್ಕ್ ಬೇಕು. ಇವರು ಬದಲಿ ಜಾಗ ಎಲ್ಲಿ ತೋರಿಸಿದ್ದಾರೆ ಆ ಜಾಗನ ತೋರಿಸ್ತಾ ಇಲ್ಲ. ಸಾರ್ವಜನಿಕರ ಅನುಕೂಲ ಆಗಂತ ಜಾಗ, ಬದಲಿ ಜಾಗ ಎಲ್ಲಿದೆ ಅದನ್ನು ತೋರಿಸ್ತಾ ಇಲ್ಲ. ಈಗಿರೋ ಪಾರ್ಕ್ ಅನ್ನು ಕೂಡ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಬರ್ಕೊಟ್ಟಿದ್ದಾರೆ. ಯಾವ ರೀತಿ ಪಾರ್ಕ್ 20 ವರ್ಷದಿಂದ ಇದ್ದ ಪಾರ್ಕ್ ಅನ್ನ ಏನು ಡೆವಲಪ್ಮೆಂಟ್ ಮಾಡೋನೆ ಖಾಸಗಿ ವ್ಯಕ್ತಿಗೆ ಯಾವ ರೀತಿ ಬರ್ಕೊಟ್ರು ಅನ್ನೋದು ನಮ್ಮ ಪ್ರಶ್ನೆ. ಇದು ಉಗ್ರ ಚಳವಳಿ. ನಾವು ಕಾನೂನು ಮುಖಾಂತರ ಏನು ಹೋರಾಡ್ತಾ ಇದೀವಿ. ಇವತ್ತು ಕೇಳಕ್ ಹೋಗಿ ಇದಕ್ಕೆ 144 ಸೆಕ್ಷನ್ ಜಾರಿ ಮಾಡಿ, ಯಾವುದೇ ನಾವು ಗ್ರಾಮಸ್ಥರಾಗ್ಲಿ, ಜನ ಆಗ್ಲಿ, ಸಾರ್ವಜನಿಕರಾಗ್ಲಿ ಆ ಜಾಗಕ್ಕೆ ಹೋಗದಂಗೆ 144 ಸೆಕ್ಷನ್ ಜಾರಿ ಮಾಡಿ ಇವತ್ತು ಕೆಲಸ ಮಾಡಿಸ್ತವ್ರೆ. ಇದಕ್ಕೆ ಏನು ಉತ್ತರ ಕೊಡಬೇಕು, ನಾವು ಸರ್ಕಾರಕ್ಕೆ ಏನು ಮನವಿ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೇ ರೀತಿ ಗವರ್ಮೆಂಟ್ ಸರ್ಕಾರಿ ಜಾಗ ಏನು ಎಲ್ಲರಿಗೂ ಬರ್ಕೊಡೋದಾದ್ರೆ ಸರ್ಕಾರ ಯಾಕೆ ಬೇಕು? ಖಾಸಗಿ ವ್ಯಕ್ತಿಗಳಿಗೆ ಎಲ್ಲರನ್ನೂ ಬರ್ಕೊಡೋದಾದ್ರೆ ಸರ್ಕಾರ ಯಾಕೆ ಬೇಕು ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿ ಈ ಏನ್ ಲೆಟರ್ ಕೊಟ್ಟಿದ್ದಾರೆ ಇದಕ್ಕೆ ನಮಗೆ ಉತ್ತರ ಕೊಡ್ತಾ ಇಲ್ಲ ಇವರು. ಅವರ ಖಾಸಗಿ ಲೀಗಲ್ ಅಡ್ವೈಸರ್ ಏನಿದ್ದಾರೆ, ಅಡ್ವೊಕೇಟು, ನಾವು ಹೈಕೋರ್ಟ್ಗೆ ನಾವು ಅಪೀಲ್ ಹೋಗ್ತೀವಿ, ಈ ಜಾಗ ಉಳಿಸ್ಕೊಡ್ತೀವಿ ಅಂತ ನಮಗೆ ಲೆಟರ್ ಕೊಟ್ಟು ಇವ್ರು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ, ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಖಾಸಗಿ ವ್ಯಕ್ತಿಗಳಿಂದ ಏನು ದುಡ್ಡು ಅಥವಾ ಅವರ ಆಕಾಂಕ್ಷಿಗಳಿಗೆ ಏನು ಹಣ ಕೊಡ್ತಾ ಇದ್ದಾರೆ, ಅದಕ್ಕೆ ಆಸೆ ಪಟ್ಟವ್ರಿಗೆ ಏನ್ ಬೇಕಾದೆಲ್ಲ ಅನುಕೂಲ ಖಾಸಗಿ ವ್ಯಕ್ತಿಗಳಿಗೆ ಮಾಡ್ಕೊಡ್ತಾ ಇದಾರೆ ಹೊರತು 25 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಈ ಪಾರ್ಕ್ ಜಾಗನ ಡೆವಲಪ್ಮೆಂಟ್ ಮಾಡ್ದೇ ಖಾಸಗಿ ವ್ಯಕ್ತಿಗಳಿಗೆ ಬರ್ಕೊಟ್ಟು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಜನ ಆಗ್ಲಿ, ಸಾರ್ವಜನಿಕರಾಗ್ಲಿ, ನಾಗತಳಿ ಗ್ರಾಮಸ್ಥರಾಗ್ಲಿ, ಮತ್ತೊಬ್ಬರಾಗ್ಲಿ ಅಲ್ಲಿ ಯಾರು ಎಂಟ್ರಿ ಕೊಡದ 144 ಸೆಕ್ಷನ್ ಜಾರಿ ಮಾಡಿ ಪೊಲೀಸರ ಸೆಕ್ಯೂರಿಟಿ ಹಾಕಿ ಇವತ್ತು ಕೆಲಸ. ಪ್ರತಿಭಟನೆಯಲ್ಲಿ ಶರತ್, ರವಿ, ಪುಟ್ಟಣ್ಣ, ಮಂಜ, ಜೈರಾಮ್, ರೇಣುಕಾ, ಕಮಲಮ್ಮ, ಕುಮಾರಿ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಜುಲೈ 6ರಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಆರ್ ಪಟೇಲ್ ನಗರಕ್ಕೆ ಆಗಮಿಸಿ ಸಭೆ ನಡೆಸಲಿದ್ದಾರೆ. ಡೆಂಗಿ ಜ್ವರ ನಿಯಂತ್ರಣಕ್ಕೆ ಹಿಮ್ಸ್ ಆಸ್ಪತ್ರೆ ಸಿದ್ಧವಾಗಿದ್ದು ಅಗತ್ಯವಾದ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹಿಮ್ಸ್ ನಿರ್ದೇಶಕ ಡಾಕ್ಟರ್ SV ಸಂತೋಷ್ ತಿಳಿಸಿದರು. ನಗರದ ವೈದ್ಯಕೀಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಇದೇ ವೇಳೆ ಜೂನ್ 6ರಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಆರ್ ಪಟೇಲ್ ಅವರು ಹಾಸನಕ್ಕೆ ಆಗಮಿಸಲಿದ್ದು ಹಿಮ್ಸ್ನಲ್ಲಿ ಸಭೆ ನಡೆಸಲಿದ್ದಾರೆ. 2024-25ನೇ ಸಾಲಿಗೆ ನೇತ್ರ ಚಿಕಿತ್ಸಾ ವಿಭಾಗಕ್ಕೆ ಹಾಲಿ ಇರುವ 3 PG ಸೀಟುಗಳ ಜೊತೆಗೆ ಹೆಚ್ಚುವರಿಯಾಗಿ 2 PG ಸೀಟುಗಳು ಮತ್ತು ENT ವಿಭಾಗದಲ್ಲಿ ಹಾಲಿ ಇರುವ 2 ಸೀಟುಗಳಿಗೆ ಅನುಮತಿ ದೊರೆತಿದೆ. ಹಿಮ್ಸ್ ಸಂಸ್ಥೆಯ ಆವರಣದಲ್ಲಿ ನಿರ್ಮಾಣವಾಗಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅಗತ್ಯವಿರುವ ರು. 39 ಕೋಟಿಗಳ ಅನುದಾನ ಮತ್ತು ಅಗತ್ಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಹುದ್ದೆಗಳ ಸೃಜನೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಸರ್ಕಾರದಿಂದ ಶೀಘ್ರದಲ್ಲಿ ಅನುಮತಿ ಸಿಗುವ ಬಗ್ಗೆ ಭರವಸೆ ನೀಡಿದ್ದಾರೆ ಎಂದು ಮಾಹಿತಿ ನೀಡಿದರು. 150 ಸೀಟ್ MBBS ಸೀಟ್. ಇದು ನಮಗೆ NMC ಇಂದ ಇನ್ನೂ 1 ವರ್ಷಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ವರ್ಷ ನಾವು ಪರ್ಮಿಷನ್ಗೆ ಅಪ್ಲೈ ಮಾಡಬೇಕಾಗಿದೆ, ರಿನ್ಯೂವಲ್ ಮಾಡಿಸ್ಕೋಬೇಕಾಗಿದೆ. ಸೊ ಇದಕ್ಕೆ ನಮಗೆ ಒಂದು 3 ಸರಿ ನೋಟಿಸ್ ಕೂಡ ಬಂದಿತ್ತು. NMC ಇಂದ ಒಂದು 3 ಸರಿ ನಿಮ್ಮಲ್ಲಿ ಸ್ಟಾಫ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನೋಟಿಸ್ ಕೂಡ ಬಂದಿತ್ತು. ಆಮೇಲೆ VC ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ನಾವು ಕೊಟ್ಟಿರ್ತಕ್ಕಂಥ ಉತ್ತರ ಸಮಂಜಸ ಅನಿಸ್ಬಿಟ್ಟು ಅವರು 150 ಸೀಟಿಗೀಗ ಪರ್ಮಿಷನ್ ಕೊಟ್ಟಿದ್ದಾರೆ. 24-25ನೇ ಇಸ್ವಿಗೆ ಬ್ಯಾಚ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗೆ ನಮಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಇದಕ್ಕೆ ನಮಗೆ ಆಫ್ಥಾಲ್ಮಾಲಜಿಯಲ್ಲಿ ಇನ್ನೂ 2 HK ಸೀಟು MS ಸೀಟು ಮಂಜೂರು ಮಾಡಿದ್ದಾರೆ. ಹಾಗೆ ENTಯಲ್ಲಿ 1 MS ಸೀಟು ಎಕ್ಸ್ಟ್ರಾ ಮಂಜೂರು ಮಾಡಿದ್ದಾರೆ. ಸಂಸ್ಥೆಯಲ್ಲಿ ಈಗ ಮಾರ್ಚ್ 1ನೇ ತಾರೀಕಿಂದ ಈ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ 450 ಬೆಡ್ ಹಾಸ್ಪಿಟಲ್ ಏನಿದೆ ಅದು ಚಾಲನೆ ಸಿಕ್ಕು. ಈಗ ಅದು ಪೂರ್ತಿ ಎಲ್ಲರೂ ಟ್ರಾನ್ಸ್ಫರ್ ಆಗಿ ಹಳೆ ಆಸ್ಪತ್ರೆಯಿಂದ ಹೊಸ ಆಸ್ಪತ್ರೆಗೆ ಎಲ್ಲರೂ ಕೂಡ ಏನು ಡಿಪಾರ್ಟ್ಮೆಂಟ್ ಮಕ್ಕಳ ವಿಭಾಗ ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶಿವಸ್ವಾಮಿ ಮಾತನಾಡಿ, ಜನವರಿಯಿಂದ ಇಲ್ಲಿಯವರೆಗೂ ಡೆಂಗ್ಯೂ 205 ಕೇಸುಗಳು, ಚಿಕನ್ ಗುನ್ಯಾ 29 ಕೇಸುಗಳು, ಮಲೇರಿಯಾ 10 ಕೇಸುಗಳಿವೆ. ಸ್ಥಳೀಯವಾಗಿ ಯಾವ ಮಲೇರಿಯಾ ಪ್ರಕರಣಗಳಿಲ್ಲ. ಹೊರಗಿನಿಂದ ಬಂದವರ ಮೇಲಿದೆ.
ಡೆಂಗ್ಯೂ ಜ್ವರ ಪ್ರಕರಣದಲ್ಲಿ ಇಲ್ಲಿಂದ 4 ಅಡ್ಮಿಟ್ ಮಾಡಿ ಕಳುಹಿಸಲಾಗಿತ್ತು. 2 ಮಾತ್ರ ಡೆಂಗ್ಯೂ ಡೆತ್ ಎಂದು ಖಚಿತಪಡಿಸಿದ್ದಾರೆ. ಹಲವಾರು ಕಾಯಿಲೆಗಳಲ್ಲಿ ವೈರಲ್ ಬಂದರೆ ಡೆಂಗ್ಯೂ ಎಂದು ಹೇಳಲಾಗುತ್ತಿದೆ. ಡೆಂಗ್ಯೂ ನಿಯಂತ್ರಣಕ್ಕಾಗಿ ಪ್ರತಿ 15 ದಿನಕ್ಕೊಮ್ಮೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಪ್ರಾಥಮಿಕ ಸುರಕ್ಷತಾ ಅಧಿಕಾರಿ, ಆರೋಗ್ಯ ನಿರೀಕ್ಷಕರು ಅವರು ಪ್ರತಿ ಮನೆಗೆ ಹೋಗಿ ಪರಿಶೀಲನೆ ಮಾಡಲಿದ್ದಾರೆ. ಎಲ್ಲೂ ಕೂಡ ನೀರು ನಿಲ್ಲದಂತೆ ನಿಗಾ ವಹಿಸಬೇಕು. ಜೊತೆಗೆ ಸಾರ್ವಜನಿಕರ ಸಹಕಾರ ಇಲ್ಲದಿದ್ದರೆ ಯಾವ ಜಾಗೃತಿ ಕಾರ್ಯಕ್ರಮ ಸಫಲವಾಗುವುದಿಲ್ಲ ಎಂದು ಹೇಳಿದರು. ನಮ್ಮಲ್ಲಿ ಜನವರಿಯಿಂದ ಇದುವರೆಗೂ 205 ಕೇಸು ಇದೆ, ನಿನ್ನೆವರೆಗೂ. ಮತ್ತು ಚಿಕನ್ ಗುನಿಯಾ 29 ಇದೆ, ಮಲೇರಿಯಾ 10 ಇದೆ. ಮಲೇರಿಯಾ ಇಂಪೋರ್ಟೆಡ್ ಅಂದರೆ ಹೊರಗಿನಿಂದ ಬಂದದ್ದು. ನಮ್ಮ ಸ್ಥಳೀಯವಾಗಿ ಯಾವುದು ಮಲೇರಿಯಾ ಪ್ರಕರಣಗಳು ಇಲ್ಲ. ಈಗ ಈ ಸಾವಿಗೆ ಬಂದರೆ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಆಡಿಟ್ ಅಂತ ಮಾಡ್ತೀವಿ. ನಾವಿಲ್ಲಿ ಆಡಿಟ್ ಮಾಡಿ ಖಚಿತ ಪ್ರಕರಣಗಳನ್ನು ಸೆಂಟ್ರಲ್ ಆಡಿಟ್ ಅಂತ ಸ್ಟೇಟಲ್ಲಿ ಮಾಡ್ತಾರೆ, ಅಲ್ಲಿ ಕಳಿಸ್ತೀವಿ. ಅಲ್ಲಿ ಕನ್ಫರ್ಮ್ ಆದಾಗ ಮಾತ್ರ ಡೆಂಗು ಅಂತ ಹೇಳಿ ಕೊಡ್ತೀವಿ. ನಮ್ಮಲ್ಲಿ 4 ಕಳಿಸಿದ್ವಿ ಅಲ್ಲಿಗೆ ಆಡಿಟ್ ಮಾಡಿ, 2 ಕನ್ಫರ್ಮ್ ಮಾಡಿದ್ದಾರೆ ಡೆಂಗು ಡೆತ್ ಅಂತ ಹೇಳಿ. ಈಗ ನಮ್ಮಲ್ಲಿ ಏನು ಅಂದರೆ ಸುಮಾರು ಈಗ ನಮ್ಮ ಜಿಲ್ಲೆಯಲ್ಲಿ ಬೆಳಿಗ್ಗೆ ಇವತ್ತು ನೆನೆನೂ ಸಹ ಒಂದು ಡೆಂಗು ಡೆತ್ ಅಂತ ಪೇಪರ್ ಬಂದಿದೆ. ಅದು ಆಕ್ಚುಲಿ ಆಡಿಟ್ ಆಗಿ ಕನ್ಫರ್ಮ್ ಆದ್ಮೇಲೆ ಮಾತ್ರ ಡೆಂಗು ಕನ್ಫರ್ಮ್ ಡೆತ್ ಅಂತ ಹೇಳ್ಬೇಕಾಗುತ್ತೆ. ನಾವು ಇದು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದು 6,400 ಚಿಲ್ಲರೆ ಕಲೆಕ್ಟ್ ಮಾಡಿದ್ವಿ ಸ್ಯಾಂಪಲ್ಸ್ನ. ಅದನ್ನ ಟೆಸ್ಟಿಗೆ ಕಳಿಸಿದಾಗ ನಮಗೆ 205 ನಿನ್ನೆವರೆಗೂ, ಇವತ್ತು 213 ಕನ್ಫರ್ಮ್ಡ್ NS1 ಎಲಿಸಾ ಮತ್ತೆ IgM ಕನ್ಫರ್ಮ್ಡ್ ಕೇಸಸ್. 205 ದಿವಸಕ್ಕೊಂದ್ಸಲ ಪ್ರತಿ ಮನೆಯಲ್ಲಿ ನಮ್ಮ ಆಶಾ ವರ್ಕರು, ಅಂಗನವಾಡಿ ವರ್ಕರು, ನಮ್ಮ ಪ್ರಾಥಮಿಕ ಸುರಕ್ಷಾಧಿಕಾರಿ ಮತ್ತೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್, ಆರೋಗ್ಯ ನಿರೀಕ್ಷಕರು ಅಂತಿದ್ದಾರೆ. ಆ ತಾಲೂಕು ಹೆಲ್ತ್ ಆಫೀಸರ್ ಮೇಲ್ವಿಚಾರಣೆಯಲ್ಲಿ ಅವರು ಪ್ರತಿ ಮನೆಗೆ ಹೋಗಿ ಅಲ್ಲಿ ಏನು ಡೆಂಗು ಉತ್ಪತ್ತಿ ತಾಣ ಇದೆ, ನಿಂತ ನೀರಿರ್ಬೋದು, ಆ ಚಿಪ್ಪುಗಳಲ್ಲಿ ನೀರು ನಿಂತಿರೋದಿರ್ಬೋದು, ಎಳ್ನೀರು ಬುಡಲ್ಲಿ ನೀರು ನಿಂತಿರೋದಿರ್ಬೋದು, ಮಡಿಕೆ ಹೊಡೆದೋಗಿರೋ ಇದರಲ್ಲಿ ನೀರು ನಿಂತಿರೋದಿರ್ಬೋದು, ಟೈರುಗಳಲ್ಲಿ ನೀರು ನಿಂತಿರೋದಿರ್ಬೋದು, ಈ ಥರದ್ದೆಲ್ಲನೂ ಸೋರ್ಸನ್ನು ಹುಡುಕಿ ಅದನ್ನು ಈಗ ಉದಾಹರಣೆಗೆ ಕೆಲವು ಕಡೆ ನೀರು ವಾರಕ್ಕೊಂದು ದಿವಸ ಬಿಡ್ತಾರೆ ಅಂತ ಡ್ರಮ್ಮಲ್ಲಿ ತುಂಬಿಟ್ಕೊಂಡ್ಬಿಡ್ತಾರೆ, 2-3 ಡ್ರಮ್ಮಲ್ಲಿ. ಅಲ್ಲಿ ಉತ್ಪತ್ತಿಯಾಗೋ ಚಾನ್ಸಸ್ ಇರುತ್ತೆ. ಈಗ ನಾವೇ ಮೊನ್ನೆ ಖುದ್ದಾಗಿ ಪೆನ್ಷನ್ ಮೂಲಕ ಹೋಗಿ ನೋಡಿದೆವು, ಒಂದು 2-3 ಸೋರ್ಸ್ ಸಿಕ್ತು. ಅದನ್ನು ಅಲ್ಲೇ ಚೆಲ್ಲಿ ಡೆಸ್ಟ್ರಾಯ್ ಮಾಡಿ ಬಂದ್ವಿ. ಆ ಥರದ್ದು ನಾವು ಕಂಟಿನ್ಯೂಷನ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಮಗೆ ಸಾರ್ವಜನಿಕರ ಸಹಕಾರ ಮುಖ್ಯ. ನಾವು ಏನೇ ಮಾಡಿದ್ರು ಸಾರ್ವಜನಿಕರು ಸಹಕರಿಸ್ತಾ ಇದ್ರೆ ಈ ರೋಗನ ಹತೋಟಿಗೆ ತರೋದು ಕಷ್ಟ. ಬೇರೆ ಕಾಯಿಲೆಗೆ ಇದಕ್ಕೆ ಪರ್ಫೆಕ್ಟ್ ಆಗಿ ಈಗ ಮಲೇರಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಟ್ರೀಟ್ಮೆಂಟ್ ಇದೆ. ಇದು ಓನ್ಲಿ ಸಪೋರ್ಟಿವ್ ಟ್ರೀಟ್ಮೆಂಟ್ ಇರೋದ್ರಿಂದ ಸಾವುಗಳು ಸಂಭವಿಸೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಇದು ಬರೋದಂಗೆ ತಡೆಯದೆ ಒಂಥರ ಟ್ರೀಟ್ಮೆಂಟ್ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಶಿವಸ್ವಾಮಿ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಲೋಕೇಶ್ ಉಪಸ್ಥಿತರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಜುಲೈ 7ರ ಭಾನುವಾರದಂದು ಬೆಳಗ್ಗೆ 10:30ಕ್ಕೆ ನಿವೃತ್ತ IAS ಅಧಿಕಾರಿ ಸಿ ಚಂದ್ರಶೇಖರ್ ಅವರು ರಚಿಸಿರುವ ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ ಹೆಸರಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಸಿರು ಭೂಮಿ ಪ್ರತಿಷ್ಠಾನ ಅಧ್ಯಕ್ಷರಾದ RP ವೆಂಕಟೇಶ್ ಮೂರ್ತಿ ತಿಳಿಸಿದರು. ಹಾಸನ ಜಿಲ್ಲಾ ವಕೀಲರ ಸಂಘ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಪತ್ರಕರ್ತರ ಸಂಘ ಹಾಗೂ ಹಸಿರು ಭೂಮಿ ಪ್ರತಿಷ್ಠಾನ ಇವರ ಸಂಯುಕ್ತಾಶ್ರಯದಲ್ಲಿ ಜುಲೈ 7ರ ಭಾನುವಾರ ಕನ್ನಡ ಸಾಹಿತ್ಯ ಭವನದಲ್ಲಿ ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ ಹೆಸರಿನ ಪುಸ್ತಕ ಬಿಡುಗಡೆ ಆಗಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ರಾಜಕಾರಣಿ, ಮಾಜಿ ಶಾಸಕ AT ರಾಮಸ್ವಾಮಿ ಅವರು ವಹಿಸಲಿದ್ದಾರೆ. ರಾಜ್ಯಸಭಾ ಸದಸ್ಯ ಹಾಗೂ ಹಿರಿಯ ವಕೀಲರಾದ HK ಜವರೇಗೌಡ ಅವರು ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ. ರೈತ ಮುಖಂಡರು ಹಾಗೂ ಅರ್ಥಶಾಸ್ತ್ರಜ್ಞರು ಆದ ಪ್ರೊಫೆಸರ್ KC ಬಸವರಾಜು ಅವರು ಮುಖ್ಯ ಭಾಷಣಕಾರರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯ ಶ್ರೇಯಸ್ ಪಾಟೀಲ್, ಶಾಸಕರುಗಳಾದ HK ಸುರೇಶ್, HP ಸ್ವರೂಪ್, S ಮಂಜುನಾಥ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಪುಸ್ತಕ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅಂತ ನಿನ್ನೆ ಜವರೇಗೌಡ ಕೂಡ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಈಗಾಗಲೇ ಮಂಡ್ಯದಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲೆಲ್ಲ, ತುಮಕೂರು ಆಗ್ಲಿಲ್ಲ, ಬೇರೆ ಬೇರೆ ಕಡೆ ವಿಚಾರಗೋಷ್ಠಿಗಳಾಗ್ತಾ ಬರ್ತಾ ಇದೆ, ಸಂವಾದ ಮಾಡ್ತಾರೆ, ಬಿಡುಗಡೆ ಮಾಡಿದ್ದಾರೆ. ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂಥದ್ದು. ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಯ್ತು, ಕ್ರಿಮಿನಲ್ ಆಗಿ ಹೋಗಿದೆ, ಇನ್ನೇನು ಹೊಸದಾಗಿ ನಾವು ಕೋರ್ಟ್ ಹೊತ್ತ ವಿಚಾರ ಇಲ್ಲ.
ಇನ್ನು ಮುಂದಕ್ಕೇನು ಅಂತಂದ್ರೆ ಸಂಕಷ್ಟ ಪರಿಸ್ಥಿತಿ ಒಳಗೆ ಹಂಚಿಕೆ ವಿಚಾರಕ್ಕೆ ಪ್ರಾಬ್ಲಮ್ ಆಗ್ತದೆ. ಯಾಕೆ ಮೊನ್ನೆ ಕೂಡ ಇತ್ತೀಚಿನ ಮಂಡ್ಯದವರು 100 ದಿನಕ್ಕಿಂತ ಹೆಚ್ಚು ಕಾಲ ನೀರು ಬಿಡುವುದಕ್ಕೆ ಸತ್ಯಾಗ್ರಹ ಮಾಡಿ, ಅದಕ್ಕೀಗ ಏನಾರು ಮಾಡಿ ತಮಿಳುನಾಡಿನ ರೈತರ ಹಿಂದೆ ಒಂದು ಕಾವೇರಿ ಕುಟುಂಬ ಅಂತ ಮಾಡ್ಕೊಂಡಿದ್ರು. ಕರ್ನಾಟಕದ ರೈತ ಸಂಘದವರು ಮತ್ತು ತಮಿಳುನಾಡು ರೈತ ಸಂಘದವರು ಒಟ್ಟಿಗೆ ಸೇರಿಕೊಂಡು ಕಾವೇರಿ ಕುಟುಂಬ ಅಂತ ಹೇಳಿ ಸಂಕಷ್ಟದ ಸಂದರ್ಭಗಳಲ್ಲಿ ನೀರಿನ ಹಂಚಿಕೆ ವಿಚಾರಕ್ಕೆ ಏನ್ ಮಾಡ್ಬೋದು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಮಾಡಿಸಬೇಕು, ಒಂದು ಸೌಹಾರ್ದಯುತವಾಗಿ ಮಾಡ್ಕೊಂಡು ಹೋಗೋದು ಅಂತ ಒಂದು ಚರ್ಚೆ ನಡೀತಾ ಇದೆ. ಆ ಹಿನ್ನೆಲೆ ಒಳಗಡೆ ಈ ಒಂದು ಪುಸ್ತಕ ಬಿಡುಗಡೆ ಮಾಡ್ಕೊಂಡ ನಂತರದಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಮೊದಲನೇದು ಅವರಿಗೆ ಅವೇರ್ನೆಸ್ ಬೇಕಾಗುತ್ತೆ. ಈ ಬಗ್ಗೆ ನಮ್ಮ ವಕೀಲರುಗಳಿರ್ಬೋದು, ಪತ್ರಕರ್ತರು ಇರ್ಬೋದು, ಎಲ್ಲರೂ ಕೂಡ ಕಾವೇರಿ ವಿವಾದ ಏನಾಯ್ತು ಮತ್ತು ಮುಂದೆ ಇದಕ್ಕೆ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಒಂದು ಅರಿವನ್ನು ಉಂಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಎಲ್ಲ ಕಡೆ ಮಾಡ್ತಾ ಇದ್ವಿ. ಅವರ ಸಂಘ, ಸಾಹಿತ್ಯ ಪರಿಷತ್ತು, ಪತ್ರಕರ್ತರ ಸಂಘ ಮತ್ತು ಹಸಿರು ಪ್ರತಿಷ್ಠಾನ 4 ಸಂಘಟನೆಗಳು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ಆಯೋಜಿಸ್ತಾ ಇದ್ವಿ. ಕಾವೇರಿ ವಿವಾದದ ಬಗ್ಗೆ ಇದು ತಿಳ್ಕೋಬೇಕು ಅಂತ ಆಸಕ್ತಿ ಉಳ್ಳವರೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್, ನಗರಸಭೆ ನಿವೃತ್ತ ಇಂಜಿನಿಯರ್ ಮಂಜುನಾಥ್ ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. ಜಾಯ್ ಅಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜ್ಯುವೆಲ್ಲರ್. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. It's raining offers at Kalyan Jewelers. Enjoy flat 50% off on making charges on all products. Conditions apply. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. Academy. ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ, DS Academy Chairman, KRಪುರಂ, ಬೆಂಗಳೂರು. Physics faculty, 30 years experience. 80% of students are getting medical seats from my academy. It is possible with experienced faculty. First PUC ಹಾಗೂ NEET ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಓಂಪ್ರಿಯಾ ಅಂತ. ನಾವು ಹೊಳೆ ನರಸೀಪುರ. ನಾನು ಈ ಸತಿ ನೀಟ್ ಕೋಚಿಂಗ್ ನ DSR ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ. ಆಸ್ ಎಕ್ಸ್ಪೆಕ್ಟೆಡ್ 630 ಮಾರ್ಕ್ಸ್ ಈ ಸತಿ ಬಂದಿದೆ. ಇನ್ DSR ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್. My name is Gautami Reddy. I am from Mubagal. I am a 4th year student, medical student. I was searching for a good institution, and at that time I got in DSR Medical Academy. My name is Monica Reddy. I scored this year 600 marks. Sir took utmost care in physics. Physics was a subject which everyone would lack. ನಾವು ಜಯರಾಮ್ ರೆಡ್ಡಿ ಅಂತ, ನಾವು ಚಕ್ಕದೊಡ್ಡಿ ಗ್ರಾಮ. ನಾವು ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದೆ. ನಾನು 600 ಮಾರ್ಕ್ಸ್ ತೆಗೆದಿದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. DSR ಅಕಾಡೆಮಿಯಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು, ಚಿಕ್ಕ ಮಗಳನ್ನು ಡಾಕ್ಟರ್ ಆಯ್ತು. DSR ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗೆ ಅಡ್ಮಿಷನ್ ಆಗಲು ಈಗ ಕೇವಲ 1,80,000 ರೂಗಳು. ನಾವು ಮಾಡುವ ಚಾಲೆಂಜ್, ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸೀಟ್ ಸಿಗದೇ ಇದ್ದರೆ ₹50,000 ವಾಪಸ್ ನೀಡಲಾಗುವುದು. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಚಾರಿಟೇಬಲ್ ಫೌಂಡೇಶನ್ ಅವರ ವತಿಯಿಂದ ಹಾಸನದ ದೊಡ್ಡ ಮಂಡಿಗನಹಳ್ಳಿ, ಚನ್ನಪಟ್ಟಣ, ಗವೆನಹಳ್ಳಿ ಮತ್ತು ರಾಜಘಟ್ಟದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಕಂಪನಿಯ DGM, CSR, AHS ಮಾಂತೇಶ್ ಬಂಗಾರಿ ಹಾಗೂ HR ಜನರಲ್ ಮ್ಯಾನೇಜರ್ ಗಿರೀಶ್ ಗೌಡ ಅಮೋಘ್ ವಾಹಿನಿಯೊಂದಿಗೆ ಮಾತನಾಡುತ್ತಾ, ಹಾಸನದ ದೊಡ್ಡ ಮಂಡಿಗನಹಳ್ಳಿ, ಚನ್ನಪಟ್ಟಣ, ಗವೆನಹಳ್ಳಿ ಮತ್ತು ರಾಜಘಟ್ಟದಲ್ಲಿರುವ 4 ಸರ್ಕಾರಿ ಶಾಲೆಗಳ ದುರಸ್ತಿ ಕಾರ್ಯಗಳನ್ನು ಆರಿಸಿಕೊಂಡಿದ್ದೇವೆ. ಶಾಲೆಯ ಮೇಲ್ಛಾವಣಿಯನ್ನ ಮಳೆ ಬಂದಾಗ ಹೆಚ್ಚು ನೀರು ಸೋರುತ್ತಿದ್ದು ಶಾಲಾ ಮಕ್ಕಳಿಗೆ ಸುರಕ್ಷಾ ಇರಲಿಲ್ಲ. ಹಾಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗಬಾರದೆಂದು ನಾವು ಸಾಮಾಜಿಕ ಹೊಣೆಗಾರಿಯ ಒಂದು ಜವಾಬ್ದಾರಿಯ ಅಂಗವಾಗಿ ಶಾಲೆಗೆ ಭೇಟಿ ನೀಡಿ ಸಣ್ಣ ಅಳಿಲು ಸೇವೆಯನ್ನ ಮಾಡಿ ಮಕ್ಕಳಿಗೆ ಎಲ್ಲ ರೀತಿಯ ಸುರಕ್ಷತೆಯನ್ನ ವಹಿಸಿಕೊಟ್ಟಿದ್ದೇವೆ ಎಂದು ಹೇಳಿದರು. ನಮ್ಮದು ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಚಾರಿಟಬಲ್ ಫೌಂಡೇಶನ್ ವತಿಯಿಂದ ಸುಮಾರು ನಾವು CSR ಆಕ್ಟಿವಿಟಿಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಹಾಸನ ಡಿಸ್ಟಿಕಲ್ಲಿರುವಂಥ 4 ಸ್ಕೂಲ್ಗಳನ್ನ ಇದು ಚಾಯ್ಸ್ ಮಾಡ್ಕೊಂಡಿದ್ವಿ. ದೊಡ್ಡ ಮಂಡಿಗನಹಳ್ಳಿ, ಗವೆನಹಳ್ಳಿ, ರಾಜಘಟ್ಟ ಮತ್ತು ಇನ್ನೊಂದು ಚನ್ನಪಟ್ಟಣ ಸ್ಕೂಲಲ್ಲಿ ದುರಸ್ತಿ ಕಾರ್ಯಗಳನ್ನ ಹಮ್ಮಿಕೊಂಡಿದ್ವಿ. ಈ ಸ್ಕೂಲ್ನ ಮೇಲ್ಛಾವಣಿಗಳೆಲ್ಲ ಮಳೆ ಬಂದಾಗ ತುಂಬ ಲೀಕೇಜಸ್ ಇತ್ತು. ಚಿಕ್ಕ ಮಕ್ಕಳಿಗೆಲ್ಲ ಸುರಕ್ಷತೆ ಇರಲಿಲ್ಲ. ಶಾಲೆ ಕಲಿತ್ಬೇಕಾದ್ರೆ ನೀರೆಲ್ಲ ಸೋರುವಿಕೆ ಇತ್ತು, ಬಿಲ್ಡಿಂಗ್ಗಳು ಕ್ರ್ಯಾಕ್ ಎಲ್ಲ ಇದ್ದು. ಸೊ ಹೀಗಾಗಿ ನಾವು ದುರಸ್ತಿ ಕಾರ್ಯಗಳನ್ನ ಹಮ್ಮಿಕೊಂಡು ಈ ಒಳ್ಳೆಯ ಒಂದು ಉನ್ನತ ಮಟ್ಟದ ಸ್ಟ್ರಕ್ಚರ್ನ ಅವ್ರು ಕೊಟ್ಟಿದ್ದೀವಿ. ಮಕ್ಕಳಿಗೆ ಎಲ್ಲ ರೀತಿಯಿಂದ ಸುರಕ್ಷತೆಗಳನ್ನ ವಹಿಸ್ಕೊಟ್ಟಿದ್ದೇವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಈ ದಿನ ನಾವು ಹಾಸನದಲ್ಲಿ ನಮ್ಮ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ 4 ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ, ಅಂದರೆ ಮೊದಲನೇದು ದೊಡ್ಡ ಮಂಡಕನಹಳ್ಳಿ ಶಾಲೆ, ಎರಡನೇದು ಚನ್ನಪಟ್ಟಣ, ಮೂರನೇದು ಗವೆನಹಳ್ಳಿ, 4ನೇದು ರಾಜಘಟ್ಟ, ಈ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಮೇಲ್ಚಾವಡಿ ಅಂತೇನು ಹೇಳಿದರೆ, ಈಗ ಸ್ಕೂಲ್ನಲ್ಲಿ ಮೇಲೆ ಹಂಚುಗಳಿಂದ ಸೋರೋದು ಅಥವಾ ಮಕ್ಕಳುಗಳಿಗೆ ಆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ನಾವು ನಮ್ಮ ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಹೊಣೆಗಾರಿಕೆಯ ಒಂದು ಜವಾಬ್ದಾರಿಯ ಅಂಗವಾಗಿ ಈ ಥರ ಶಾಲೆಗಳಿಗೆ ಬಂದು ಒಂದು ಸಣ್ಣ ಅಳಿಲು ಸೇವೆಯನ್ನು ನಾವು ನಮ್ಮ ಗೋಕುಲ್ ದಾಸ್ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ಕೇಶವ ಗೌಡ, HR ಮ್ಯಾನೇಜರ್ ದರ್ಶನ್, HR ಮುಹುದ್ದೀನ್ ಇಬ್ರಾಹಿಂ, ಜನರಲ್ ಮ್ಯಾನೇಜರ್ ಅಡ್ಮಿನ್ ಮತ್ತು ಸೆಕ್ಯೂರಿಟಿ ಸಿದ್ದೇಶ್ವರ್ ಗೌಡ, ನಾಗರಾಜ್, ಅಮೃತ, ನಾಗೇಶ್ ಉಪಸ್ಥಿತರಿದ್ದರು.
ಚನ್ನಪಟ್ಟಣದಲ್ಲಿರುವ ಬೊಮ್ಮನಾಯಕನಹಳ್ಳಿ ದೇವಮ್ಮ ಬಡಾವಣೆಯಲ್ಲಿ ಶ್ರೀ ಉಡಸಲಮ್ಮ, ಶ್ರೀ ನೇರಳ ಮರದಮ್ಮ, ಶ್ರೀ ಕರಿಬೇರೇಶ್ವರ, ಶ್ರೀ ಮಲ್ಲೇಶ್ವರ ನೂತನ ಬಿಂಬ ದೇವಾಲಯ, ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಗೋಪುರ ಕಳಸ ಪ್ರತಿಷ್ಠಾಪನೆ ಮಹೋತ್ಸವವು ವಿಜೃಂಭಣೆಯಿಂದ ನಡೆದು 20 ದಿನಕ್ಕೆ ದೇವಸ್ಥಾನದಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. 2024 ಜೂನ್ 13ರಿಂದ 14ರವರೆಗೂ 2 ದಿನಗಳ ಕಾಲ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ದೇವಸ್ಥಾನದ ವಿಗ್ರಹಗಳ ಪ್ರತಿಷ್ಠಾಪನೆಗೊಂಡು ಸಾವಿರಾರು ಜನರಿಗೆ ಅನ್ನದಾನ ಮಾಡಲಾಗಿತ್ತು. ಕೆಲ ದಿನಗಳಲ್ಲೇ ದೇವಾಲಯದ ಕಳ್ಳತನ ಆಗಿದೆ. ಸಾವಿರಾರು ಜನರು ಆಗಮಿಸಿ ದೇವರ ಹುಂಡಿಗೆ ಕಾಣಿಕೆಯಾಗಿ ಹಣವು ಹರಿದು ಬಂದಿತ್ತು. ಬಹುತೇಕರು ಕಾಣಿಕೆ ಹುಂಡಿಗೆ ಹಾಕಿದ್ದರು. ಇವನ್ನೆಲ್ಲ ಗಮನಿಸಿರುವ ಕದೀಮರು ದೇವಾಲಯದ ಬೀಗ ಹೊಡೆದು ಹುಂಡಿಯನ್ನೇ ದೋಚಿದ್ದಾರೆ. ವಿಷಯ ತಿಳಿದ ಪೊಲೀಸರು ಶ್ವಾನದಳ ಹಾಗೂ ಬೆರಳಚ್ಚುಗಾರರೊಂದಿಗೆ ಸ್ಥಳಕ್ಕೆ ಆಗಮಿಸಿ ತನಿಖೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಯುವತಿಯರ ರಕ್ಷಣೆಗಾಗಿ ಸಹಾಯವಾಣಿ ಎನ್ನುವ ಕರಪತ್ರವನ್ನು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಹೇಮಂತ್ ಜಾನಕೆರೆ ನೇತೃತ್ವದಲ್ಲಿ ವಿವಿಧ ಕಾಲೇಜು ಮುಂಭಾಗದಲ್ಲಿ ಯುವತಿಯರಿಗೆ ಮತ್ತು ಯುವಕರಿಗೆ ವಿತರಣೆ ಮಾಡಿ ಜಾಗೃತಿ ಮೂಡಿಸಿದರು. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಹೇಮಂತ್ ಜಾನಕೆರೆ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀರಾಮ ಸೇನೆಯಿಂದ ಕರ್ನಾಟಕಾದ್ಯಂತ ಯುವಕ ಯುವತಿಯರಿಗೆ ಎಚ್ಚರಿಸುವುದಕ್ಕೆ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಕರಪತ್ರದಲ್ಲಿ ಸಹಾಯವಾಣಿಯನ್ನು ಮುದ್ರಿಸಿ ವಿತರಣೆ ಮಾಡಲಾಗುತ್ತಿದೆ. ಸುಮಾರು 4 ತಂಡಗಳಲ್ಲಿ ಕಾರ್ಯಾಚರಣೆಗೆ ಮುಂದಾಗಿದ್ದೇವೆ. ಯುವತಿಯರನ್ನು ಎಚ್ಚರಿಕೆ ಮಾಡುವುದಕ್ಕೋಸ್ಕರ ಪೋಷಕರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಇವತ್ತೇನು ಶ್ರೀರಾಮ್ ಸೇನೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ಲಘು ಜಿಹಾದ್ ಸಹಾಯವಾಣಿಯನ್ನ ಇವತ್ತಿನ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಅವ್ರನ್ನ ಎಚ್ಚರಿಸೋದಕ್ಕೋಸ್ಕರ ಕಾಲೇಜುಗಳಲ್ಲಿ ನಾವು ಈ ಒಂದು ಪಾಂಪ್ಲೆಟ್ನ ಸಹಾಯವಾಣಿಯನ್ನ ವಿತರಣೆ ಮಾಡ್ತಾ ಇದ್ದೀವಿ. ಸುಮಾರು 4 ತಂಡಗಳಲ್ಲಿ ನಾವು ಇವತ್ತು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಹಿಂದೂ ಯುವತಿಯರನ್ನ ಎಚ್ಚರಿಸೋದಕ್ಕೋಸ್ಕರ ಇವತ್ತು ಪಾಲಕರು ಮತ್ತು ಪೋಷಕರನ್ನ ಹೆಚ್ಚಿಸ್ತಾ ಇದ್ದೀವಿ. ಶ್ರೀರಾಮ್ ಸೇನೆಯಿಂದ ಈ ಒಂದು ಲವ್ ಜಿಹಾದ್ ಏನಿದೆ ಅದನ್ನ ಸಂಪೂರ್ಣವಾಗಿ ಬೇರ್ ಸಮೇತ ಕಿತ್ತು ಹಾಕಬೇಕು ಅನ್ನೋದು ಶ್ರೀರಾಮ್ ಸೇನೆಯ ಮತ್ತು ಪ್ರಮೋದ್ ಮುತಾರಕರ ಆಶಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಈ ಒಂದು ಪಾಂಪ್ಲೆಟ್ ಏನಿದೆ ಇದನ್ನ ವಿತರಣೆ ಮಾಡುವ ಮುಖಾಂತರ ಲವ್ ಜಿಹಾದ್ ಇವತ್ತೇನು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಏನು ಕ್ಯಾನ್ಸರ್ ಟೈಪ್ ಮಾಡ್ತಾ ಇದೆಯಲ್ಲ ಇದನ್ನ ಸಂಪೂರ್ಣವಾಗಿ ಬೇರೆ ಸಮೇತ ಕೀಳಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ರವರು ಭೇಟಿ ನೀಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರಗತಿ ಪತ್ರವನ್ನು ವಿತರಿಸಿದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಅಂಗಳದಲ್ಲಿ ಒಂದು ಮಾವಿನ ಗಿಡವನ್ನು ನೆಟ್ಟು ಒಂದಿಷ್ಟು ಪೋಷಣೆ ಮಾಡಿದರೆ ಮಾತು ಬಾರದ ಅದು ನಮಗೆ ಬಹಳಷ್ಟು ಉತ್ತಮ ಫಲವನ್ನು ನೀಡುತ್ತದೆ. ಅದೇ ರೀತಿ ಜ್ಞಾನವಿದು. ಮಾತು ಬರುವ ನಿಮಗೆ ನಿಮ್ಮ ಪೋಷಕರು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಪೋಷಣೆ ಮಾಡುತ್ತಾರೆ. ಅದಕ್ಕಾಗಿ ನೀವುಗಳು ನಿಮ್ಮ ಮನೆಗೆ ಹಾಗೂ ಸಮಾಜಕ್ಕೆ ಅತ್ಯುತ್ತಮ ಫಲವನ್ನು ನೀಡುವ ಮೂಲಕ ಬೆಳೆಯಬೇಕು ಎಂದು ಹೇಳಿದರು. ನಿಮಗೆ ಕನಿಷ್ಠ ಒಂದು 25ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಬಹುದೇ? ಹಬ್ಬ ಹುಣ್ಣಿಮೆಗಳಲ್ಲಿ ಬಟ್ಟೆ ಬರೆಗಳನ್ನು ತರೋದ್ರಲ್ಲಿ ಯಾವುದಾದ್ರೂ ನಿಮಗೆ ಕೊಡಬೇಕು ಅನ್ನುವಂಥದ್ದು 25-30 ಸಾವಿರದವರೆಗೂ ಅವರಿಗೆ ಖರ್ಚು ಮಾಡ್ಬೋದು. ಬೇಡ, 1 ವರ್ಷ ಅವ್ರು ಖರ್ಚು ಮಾಡೋದು ಬೇಡ. ನಿಮ್ಮ ಸುತ್ತಮುತ್ತ, ನಿಮ್ಮ ಊರಿನ ಸುತ್ತಮುತ್ತಲಿರುವಂತಹ ಹಣ್ಣಿನ ಗಿಡಗಳಿಗೆ 1 ವರ್ಷದ ಗೊಬ್ಬರ ತಗೊಂಡು ಬಂದು ಸುಮ್ಮನೆ ಹಾಕಿಬಿಟ್ಟು ಮುಂದಿನ ವರ್ಷಕ್ಕೆ ಆ ಮಾವು ಅಥವಾ ಹಲಸು ಅದೆಷ್ಟು ಫಸಲುಗಳನ್ನು ಕೊಡ್ಬೋದು? ಸುಮ್ಮನೆ ಆಲೋಚಿಸಿ. 1 ವರ್ಷದ ಗೊಬ್ಬರವನ್ನು 1 ವರ್ಷದ ನಿಮಗೆ ಖರ್ಚು ಮಾಡ್ತಾ ಇರೋ 35 ಅಥವಾ 40 ಸಾವಿರ ರೂಪಾಯಿನ ಖರ್ಚಿನ ಒಂದಷ್ಟು ಗೊಬ್ಬರಗಳನ್ನು ತಂದು ನಿಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ಹಣ್ಣಿನ ಗಿಡಗಳಿಗೆ ಹಾಕಿಬಿಟ್ರೆ ಮುಂದಿನ ವರ್ಷಕ್ಕೆ ಅವು ಮಾತಾಡದೇ ಇರುವಂಥವು, ಪ್ರತಿಕ್ರಿಯೆ ಮಾಡದೇ ಇರುವಂಥವು. ಆದರೂ ಈ ಮಣ್ಣಿನ ನೆಲದಲ್ಲಿ ಅಂತಹ ಸತ್ವ ಇದೆ, ಅಂತಹ ತಾಕತ್ತಿದೆ. ಮಾತು ಬರದೇ ಇರೋ ಒಂದು ಗಿಡ ಅಷ್ಟು ಹಣ್ಣನ್ನು ಕೊಡುವಾಗ, ಅಷ್ಟು ಫಸಲನ್ನು ಕೊಡುವಾಗ ಮಾತು ಬರುವ ನಾನು ನನಗಾಗಿಯೇ ನನ್ನ ತಂದೆ ತಾಯಿ ದುಡಿತಾ ಇರುವಾಗ ನಾನು ಇಷ್ಟು ವರ್ಷ ಖರ್ಚು ಮಾಡಿದ್ದಾರೆ, ಎಷ್ಟೊಂದು ಖರ್ಚು ಮಾಡಿದ್ದಾರೆ, ಒಂದು ಸಣ್ಣ ಫಸಲಾಗಿ ಬೆಳೆಯಿಲ್ಲ ಅಂತ ಅಂದರೆ ನನಗೆ ನಾನು ಮಾಡಿಕೊಂಡಂತಹ ಮೋಸ ಆಗ್ತದೆ. ಆ ಕಾರಣಕ್ಕಾಗಿ ಒಂದು ಸಣ್ಣ ಜೋಳಕ್ಕೆ ನೋಡಿ ನಾವು ಎಷ್ಟು ಗೊಬ್ಬರ ಹಾಕ್ತೀವಿ, ಎಷ್ಟು ಫಸಲು ಕೊಡುತ್ತೆ ಅಲ್ವಾ? ಅಂಥದ್ರಲ್ಲಿ ನಮ್ಮ ತಂದೆ ತಾಯಿ ನಮಗೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅದೆಷ್ಟು ಸಪೋರ್ಟ್ ಮಾಡಿದ್ದಾರೆ. ಅದೆಷ್ಟು ಜನ ಶಿಕ್ಷಕರು ನಿಮಗಾಗಿ ದಿನಬೆಳಗಾದರೆ ಪಠ್ಯ ವಸ್ತುಗಳನ್ನು ಮಾಡ್ತಾ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶುಪಾಲರಾದ ಶಿವಕುಮಾರ್, ಇಸಿಒ ರವಿಕುಮಾರ್, ಗೋಪಾಲ್, ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರ ನಿಯಂತ್ರಿಸಲು ಕೂಡಲೇ ಸಹಾಯವಾಣಿ ತೆರೆಯುವಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಎಂ ಪಟೇಲ್ ಸೂಚನೆ.
ಕೆಐಎಡಿಬಿ ಅಧಿಕಾರಿಗಳಿಂದ ಪಾರ್ಕ್ ಜಗತ ಅಕ್ರಮ ಮಂಜೂರಾತಿ ಆರೋಪ. ಕಚೇರಿ ಎದುರು ನಾಗತವಳ್ಳಿ ಗ್ರಾಮಸ್ಥರ ಪ್ರತಿಭಟನೆ. ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ಹಿಮ್ಸ್ ಆಸ್ಪತ್ರೆ ಸಿದ್ಧವಾಗಿದ್ದು ಮತ್ತು ಅಗತ್ಯವಾದ ಕ್ರಮ ಕೈಗೊಳ್ಳಲಾಗುತ್ತಿದೆ. ಹಿಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್ವಿ ಸಂತೋಷ್ ಹೇಳಿಕೆ. ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಜುಲೈ 7ರಂದು ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭೂಮಿ ಪ್ರತಿಷ್ಠಾನ ಅಧ್ಯಕ್ಷರಾದ ಆರ್ಪಿ ವೆಂಕಟೇಶ್ ಮೂರ್ತಿ ಹೇಳಿಕೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.